ಎರಡನೆಯ ಉಪನ್ಯಾಸ. ಸಮಯದ ಕೊರತೆ ಇರೋದ್ರಿಂದ ಆದಷ್ಟು ಅರ್ಧ ಗಂಟೆಯಲ್ಲಿ ನಾನು ಈ ಸತ್ಸಂಗವನ್ನ ಮುಕ್ತಾಯಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಕಾರಣ 1:45ಗೆ ಮುಗಿಬೇಕು ಈ ಕಾರ್ಯಕ್ರಮ. ಕಾರಣಾಂತರಗಳಿಂದ ಅದು ಸಾಧ್ಯವಾಗಿಲ್ಲ. ಈ ಉಪನ್ಯಾಸದ ಶೀರ್ಷಿಕೆ ಸತ್ಸಂಗದ ಮಹತ್ವ ಅಂತ. ಸತ್ಸಂಗ ಅಂದ್ರೆ ಏನು? ಸತ್ ಪ್ಲಸ್ ಸಂಗ, ಸತ್ಸಂಗ. ಈ ಎರಡು ಸಣ್ಣ ಪದಗಳನ್ನು ಸೇರಿಸಿದಾಗ ಸಂಯುಕ್ತ ಪದವಾದಂಥ ಸತ್ಸಂಗ ಉತ್ಪತ್ತಿಯಾಗಿದೆ. ಸತ್ ಅಂದ್ರೆ ಸತ್ಯ, ಸಂಗ ಅಂದ್ರೆ ಸಹವಾಸ, ಸತ್ಸಂಗ ಅಂದ್ರೆ ಸತ್ಯದ ಸಹವಾಸ. ಹಾಗಾದ್ರೆ ನಾವು ಸದಾ ಸತ್ಯದ ಸಹವಾಸದಲ್ಲಿ ಇಲ್ವಾ? ಸತ್ಸಂಗಕ್ಕೆ ಹೋದಾಗ ಮಾತ್ರ ಸತ್ಯದ ಸಹವಾಸ ಸಿಕ್ಕತ್ತಾ ಅನ್ನೋ ಪ್ರಶ್ನೆ ಕೇಳೋದಾದ್ರೆ, ಭೋಗಿ ಸತ್ಸಂಗದಲ್ಲಿ ಇರಲ್ಲ, ಯೋಗಿ ಸದಾ ಸತ್ಸಂಗದಲ್ಲಿರ್ತಾನೆ. ಭೋಗಿ ಅಂದ್ರೆ ಯಾರು? ಪದಾರ್ಥ ಪ್ರಪಂಚದಲ್ಲಿ ಮುಳುಗಿರೋನು. ನಾನು, ನನ್ನದು, ನನ್ನ ಕುಟುಂಬ, ನನ್ನ ಆಸ್ತಿ, ನನ್ನ ಗೌರವ, ನನ್ನ ಬಿರುದು, ನನ್ನ ಅಧಿಕಾರ, ನಾನು ಅನ್ನೋ ಕೇಂದ್ರದಲ್ಲಿ ಸದಾ ಸುತ್ತಾ ಇರೋನು ಭೋಗಿ. ಆ ಭೋಗಿ ಎಂಥ ಪದಾರ್ಥಗಳಿಗೆ ಚಡಪಡಿಸ್ತಿದ್ದಾನೆ ಗೊತ್ತಾ? ಅವನು ಚಡಪಡಿಸ್ತಾ ಇರೋ ಯಾವ ಪದಾರ್ಥಗಳು ಶಾಶ್ವತ ಪದಾರ್ಥಗಳಲ್ಲ. ಅವನಾಗಲಿ, ಅವನ ಕುಟುಂಬವಾಗಲಿ, ಅವನ ಆಸ್ತಿ ಆಗಲಿ, ಅವನ ಬಿರುದು ಆಗಲಿ, ಅಧಿಕಾರವಾಗಲಿ, ಯಾವುದೂ ಶಾಶ್ವತವಲ್ಲ. ಹಾಗಾದ್ರೆ ಅವನ ಅಸತ್ಯವನ್ನ ಹಿಂಬಾಲಿಸಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಮನ್ನ ಆಸ್ತಿ ನೀವು ಮಾಡಬಾರ್ದು, ಅಧಿಕಾರದಲ್ಲಿ ಇರಬಾರ್ದು, ಬಿರುದು ಬಾವಳಿಗಳು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ವಿಷಯ ವಿಚಾರಗಳೇ ನಿಮ್ಮ ಮನಸ್ಸಿನಲ್ಲಿ ಸದಾ ಇರೋದಾದರೆ ನೀವು ಅಸತ್ಯದ ಹಿಂದೆ ಇರೋರು. ಇವೆಲ್ಲ ಅಶಾಶ್ವತ. ಒಂದಲ್ಲ ಒಂದು ದಿವಸ ಈ ಜಗತ್ತನ್ನ ಬಿಟ್ಟು ನಾವು ಹೊರಡಬೇಕು. ಮನೆ, ಮಠ, ಆಸ್ತಿ ಪಾಸ್ತಿ ಎಲ್ಲ ತಾತ್ಕಾಲಿಕ. ನಾನೇ ಶಾಶ್ವತವಲ್ಲ. ಕಾರಣ ಈ ಒಂದು ಶರೀರದಲ್ಲಿ ನಾನು 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 ಅಂತ ಹೇಳ್ತಾ ಇರೋ ಮನಸ್ಸು ಶಾಶ್ವತವಲ್ಲ. ಈ ಶರೀರ ಇಂದಲ್ಲ ನಾಳೆ ಕಳಚಿ ಬೀಳುತ್ತೆ. ಇದು ಶಾಶ್ವತ ಅಲ್ಲ. ಹೋಗ್ಲಿ, ನನ್ನ ಮನೆ ಮಠ ಶಾಶ್ವತನ? ನಾನೇನೋ ಒಂದು ಮನೆ ಕಟ್ಟದೆ, ಮಠಕ್ಕೆ ಸೇರ್ಕೊಂಡೆ. ಈ ಮನೆ ಮಠ ಅನ್ನುವಂಥದ್ದು ಇಂದಲ್ಲ ನಾಳೆ ಕುಸಿದು ಬಿದ್ದು ಹೋಗುತ್ತೆ. ಅದು ಕುಸಿದು ಬೀಳಲಿಲ್ಲ ಅಂದ್ರೂ ನನ್ನ ಮಗನೋ ನನ್ನ ಮೊಮ್ಮಗನೋ ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ, ಏನೋ ಕಟ್ಸಿದಾನೆ ಮನೆ, ಅದು ನಯ ಪೈಸ ಪ್ರಯೋಜನಕ್ಕೆ ಬರಲ್ಲ, ಯಾವ ಅನುಕೂಲಗಳು ಇಲ್ಲ ಅಂತ ನಿಮ್ ಕಣ್ಣು ಮುಂದೆನೆ ಬೇಕಾದ್ರೂ ಹೊಡೆದಾಕ್ಬಿಡ್ತಾರೆ. ಮನೇನೂ ಶಾಶ್ವತ ಅಲ್ಲ, ಮಠವೂ ಶಾಶ್ವತ ಅಲ್ಲ. ಹೋಗ್ಲಿ, ಈ ಭೂಮಿ ಶಾಶ್ವತನ? ಈ ಭೂಮಿನೂ ಇಂದಲ್ಲ ನಾಳೆ ಕಣ್ಮರೆಯಾಗಿ ಹೋಗುತ್ತೆ. ಸೂರ್ಯ ಶಾಶ್ವತನ? ಇಲ್ಲ. ಸೂರ್ಯನ ಆಯಸ್ಸು ಏನು ಗೊತ್ತಾ?
ಸದಾ ಇರೋಂಥದ್ದಲ್ಲ, ಇರೋಂಥ ನಕ್ಷತ್ರವಲ್ಲ. ಎಲ್ಲ ನಕ್ಷತ್ರಗಳಿಗೂ ಹುಟ್ಟಿದೆ, ಬಾಲ್ಯವಿದೆ, ಯೌವನವಿದೆ, ವೃದ್ಧಾಪ್ಯವಿದೆ, ನಂತರ ನಕ್ಷತ್ರ ಕಣ್ಮರೆಯಾಗಿ ಹೋಗುತ್ತೆ. ವಿ ಕಾಲ್ ವೈಟ್ ಡ್ವಾರ್ಫ್ಸ್, ರೆಡ್ ಜೈಂಟ್ಸ್ ಅಂಡ್ ಬ್ಲ್ಯಾಕ್ ಹೋಲ್ಸ್, ಸೂಪರ್ನೋವಾ. ನಕ್ಷತ್ರ ಸಹ ಶಾಶ್ವತವಲ್ಲ. ನಮ್ಮ ಸೂರ್ಯನೇ ಶಾಶ್ವತ ಅಲ್ಲ, ಇಂದೆಲ್ಲ ನಾಳೆ ಕಣ್ಮರೆಯಾಗಿ ಹೋಗ್ತಾನೆ. ಸರಿ, ಸೂರ್ಯ ಶಾಶ್ವತವಲ್ಲ. ಸೂರ್ಯ ವಾಸ ಮಾಡ್ತಾ ಇದ್ದಾನೆ ಕ್ಷೀರಪಥ, ಮಿಲ್ಕಿ ವೇ ಅನ್ನುವಂಥ ಗ್ಯಾಲಕ್ಸಿಯಲ್ಲಿ. ಮಿಲ್ಕಿ ವೇ ಅನ್ನೋದು ಒಂದು ದೊಡ್ಡ ನಕ್ಷತ್ರಗಳ ಸಮೂಹ, ನಕ್ಷತ್ರ ಪುಂಜ. ಅದರಲ್ಲಿ ಒಂದು ನಕ್ಷತ್ರ ಸೂರ್ಯ. ಈ ನಕ್ಷತ್ರ ಪುಂಜ ಏನಾದ್ರೂ ಶಾಶ್ವತನಾ ಅಂದ್ರೆ, ಸೂರ್ಯ ವಾಸ ಮಾಡ್ತಾ ಇರುವಂತಹ ಈ ಗ್ಯಾಲಕ್ಸಿಯಲ್ಲಿ 400 ಬಿಲಿಯನ್ ನಕ್ಷತ್ರಗಳಿವೆ. 400 ಬಿಲಿಯನ್ ಅಂದ್ರೆ 1 ಬಿಲಿಯನ್ಗೆ 100 ಕೋಟಿ. 400 ಬಿಲಿಯನ್ ಅಂದ್ರೆ 40,000 ಕೋಟಿ ನಕ್ಷತ್ರಗಳಿದೆ ಸೂರ್ಯ ವಾಸ ಮಾಡ್ತಾ ಇರುವಂತ ಈ ಊರಲ್ಲಿ. ಯಾವ ಊರು? ಮಿಲ್ಕಿ ವೇ, ಕ್ಷೀರಪಥ. 40,000 ಕೋಟಿ ನಕ್ಷತ್ರಗಳ ಊರಿನಲ್ಲಿ ಸೂರ್ಯ, ನಕ್ಷತ್ರಗಳ ಊರಿನಲ್ಲಿ ಸೂರ್ಯ ಒಂದು ನಕ್ಷತ್ರ. ಅವನಿಗಿದ್ರು ಇಲ್ಲದೆ ಹೋದ್ರು ನಗಣ್ಯ, ನಗಣ್ಯ. ಆದ್ರೆ ನಮಗೆ ಸೂರ್ಯ ಪರಮದೈವ, ಪರಮದೈವ. ಅವನಿಲ್ಲದೆ ನಮ್ಗೆ ಯಾರಿಗೂ ಅಸ್ತಿತ್ವವೇ ಇಲ್ಲ. ಆದ್ರೆ ಈ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅಂದ್ರೆ, ನಾವು ವಾಸ ಮಾಡ್ತಾ ಇರೋ ನಕ್ಷತ್ರಗಳ ಸಮೂಹ ಅಥವಾ ರಾಜ್ಯದಲ್ಲಿ 40,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಸೂರ್ಯ. ಈ ಸೂರ್ಯ ಶಾಶ್ವತನಲ್ಲ. ಹಾಗಾದ್ರೆ ಈ ಕ್ಷೀರಪಥ ಶಾಶ್ವತನಾ? ಅದು ಶಾಶ್ವತ ಅಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಶಾಶ್ವತವಲ್ಲ. ಇಂತಹ ಸಾವಿರಾರು ಕೋಟಿ ನಕ್ಷತ್ರ ಸಮೂಹಗಳಿವೆ ಈ ವಿಶ್ವದಲ್ಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ಶಾಶ್ವತವಲ್ಲ. ಅಂದ್ರೆ ಶಾಶ್ವತ ಯಾವುದು? ಇವೆಲ್ಲ ಕಣ್ಮರೆಯಾದ ಮೇಲೆ ಏನು ಉಳಿಯುತ್ತೋ ಅದು ಶಾಶ್ವತ. ಉತ್ತರ ಜಪಾನ್ ದೇಶದಲ್ಲಿ ಒಬ್ಬ ಬಾಲಕ ತನ್ನ ತಾಯಿಯ ಜೊತೆ ಗುಡಿಸಿಲಿನಲ್ಲಿ ವಾಸ ಮಾಡ್ತಿದ್ದ. ತಂದೆ ಇಲ್ಲ, ಒಬ್ಬನೇ ಮಗ. ಬಾಲಕ ಸುಮಾರು 8-10 ವರ್ಷಗಳ ಬಾಲಕ. ತಾಯಿ ನೋಡ್ಕೊಳ್ತಿದ್ಲು ಆಕೆಯನ್ನ. ಆಕೆಗೆ ಕಾಯಿಲೆ ಆಗೋಯ್ತು. ಕಾಯಿಲೆ ಆಗಿ ಆಕೆ ಮಂಚ ಹಿಡಿದು ಬಿಟ್ಲು. ಆಕೆಯ ಶರೀರ ದುರ್ಬಲವಾಗ್ತಾ ಇತ್ತು. ಒಬ್ಬನೇ ಬಾಲಕ, ಒಬ್ಬನೇ ಮಗ. ತಾಯಿಯ ಅವಸ್ಥೆಯನ್ನು ಕಂಡು ಆತನಿಗೆ ಬಹಳ ದುಃಖ ಆಗ್ತಾ ಇತ್ತು. ಕೊನೆಗೆ ಮನೆಯಲ್ಲಿ ಅಂದ್ರೆ ಗುಡಿಸಿಲಿನಲ್ಲಿ ಮೃತ್ಯುವಿನ ಸಪ್ಪಳ ಕೇಳಲಿಕ್ಕೆ ಪ್ರಾರಂಭವಾಯಿತು. ಅಂದ್ರೆ ಅರ್ಥ, ಇಂದೋ ನಾಳೆನೋ ಆ ಹೆಣ್ಣು, ಆ ಮುದುಕಿ ಮೃತ ಹೊಂದುತ್ತಾಳೆ. ಆಗ ಆ ಬಾಲಕನ ತಾಯಿ ಬಾಲಕನನ್ನು ಕರೆದು ತನ್ನ ಪಕ್ಕ ಕೂಡಿಸ್ಕೊಂಡು ಹೇಳ್ತಾಳೆ, ಮಗನೇ, ಇನ್ನು ನಾನು ಹೆಚ್ಚು ಕಾಲ ಬದುಕಲ್ಲ. ಆದರೆ ನನ್ನ ಒಂದೇ ಒಂದು ಕೋರಿಕೆ ಇದೆ, ನೀನು ಈಡೇರಿಸಿ ಕೊಡ್ತೀಯಾ? ಆ ತಾಯಿಯ ಪಕ್ಕದಲ್ಲಿ ಕುಳಿತ ಬಾಲಕ ಹೇಳ್ತಾನೆ, ಅಮ್ಮ, ನಿನ್ನ ಕೊನೆಯ ಕೋರಿಕೆ ಏನಿದೆಯೋ ನಾನು ಶಿರಸಾವಹಿಸಿ ಅದನ್ನು ಪಾಲಿಸುತ್ತೇನೆ, ಹೇಳು ಅಂತ. ಆತನ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾಳೆ ತಾಯಿ, ನೀನೊಬ್ಬ ದೊಡ್ಡ ಅಧ್ಯಾತ್ಮ ಜೀವಿಯಾಗಿ ಬೆಳಿಬೇಕು. ನೋಡಿ, ಆ ತಾಯಿಯ ಕನಸು. ನಾವೇನು ಹೇಳ್ತೀವಿ, ತಲೆ ಮೇಲೆ ಕೈ ಇಟ್ಟು ನೀನು ದೊಡ್ಡ ಡಾಕ್ಟರ್ ಆಗಬೇಕು, ನೀನು ದೊಡ್ಡ ಇಂಜಿನಿಯರ್ ಆಗಬೇಕು, ನೀನು ಅಮೇರಿಕಾಗೆ ಹೋಗಬೇಕು.
ಒಳ್ಳೆ ಹುಡುಗಿನ ಮದುವೆ ಆಗಬೇಕು, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳಲ್ಲ, ಡೆಲಿವರಿ ಮಾಡ್ಸೋಕ್ಕೆ ನಾನು ಬರ್ತೀನಿ ಅಲ್ಲಿಗೆ. ಇದು ನಮ್ಮ ಬಯಕೆ. ನೀನು ಆಸ್ತಿ ಮಾಡಬೇಕು, ಪಾಸ್ತಿ ಮಾಡಬೇಕು. ಆದರೆ ಆ ತಾಯಿ ಕೇಳ್ತಿರೋದೇನು, ನೀನು ದೊಡ್ಡ ಅಧ್ಯಾತ್ಮ ಜೀವಿ ಆಗಬೇಕು ಅಂತ ಹೇಳ್ತಾಳೆ. ಆ ನಂತರ ಆಕೆ ಮರಣ ಹೊಂದಿಬಿಡ್ತಾಳೆ. ಆ ಮಗು ತಾಯಿಯ ಅಂತ್ಯ ಸಂಸ್ಕಾರವನ್ನ ಮಾಡುತ್ತೆ. ಆ ಬಾಲಕ, ತಾಯಿ ಬೆಳಿಗ್ಗೆ ತಿಂಡಿ ಮಾಡಿಟ್ಟಿದ್ದು ಕ್ಯಾರಿಯರ್ ಇರುತ್ತೆ, ಅಂದ್ರೆ ಮನೇಲಿ ಆಹಾರ ಇರುತ್ತೆ, ಅದನ್ನು ಒಂದು ಬುಟ್ಟಿಯಲ್ಲಿ, ಒಂದು ಪಾತ್ರೆಯಲ್ಲಿ ತುಂಬಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು, ಇನ್ನು ಯಾರೂ ಇಲ್ಲ ಅವನಿಗೆ, ತಂದೆ ಇಲ್ಲ, ಬಂಧುವಿಲ್ಲ, ಬಳಗವಿಲ್ಲ, ಇದ್ದದ್ದು ತಾಯಿ ಒಬ್ಬಳು. ಆಕೆಯು ಮೃತ ಹೊಂದ್ಬಿಟ್ಲು. ಆ ತಾಯಿಯ ಬೇಡಿಕೆಯನ್ನ ಈಡೇರಿಸಲಿಕ್ಕೋಸ್ಕರ ಕೊನೆಯ ಒಂದು ಬುತ್ತಿಯನ್ನ ಕೈಯಲ್ಲಿಟ್ಕೊಂಡು ಗುಡಿಸಲನ್ನ ಬಿಟ್ಟು ಹೊರಟು ಬಿಡ್ತಾನೆ. ನಡ್ಕೊಂಡು ಹಲವಾರು ದಿನಗಳ ಕಾಲ ದಕ್ಷಿಣ ಜಪಾನಿಗೆ ಬಂದು ಸೇರ್ತಾನೆ. ಜಪಾನ್ನ ದಕ್ಷಿಣ ಭಾಗ, ಎಷ್ಟೋ ದಿನಗಳ ಕಾಲ ಪ್ರಯಾಣ. ಒಂದು ಹಳ್ಳಿಯ ಹೊರ ವಲಯದಲ್ಲಿ ಒಂದು ಆಮ್ರವನ, ಒಂದು ಆಮ್ರದ ದೊಡ್ಡ ಮರ ಇದೆ. ಆ ಮರದ ಕೆಳಗಡೆ ಇವನಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಸಂಜೆ ಆಗಿದೆ, ಸೂರ್ಯ ಮುಳುಗೋ ಹೊತ್ತು. ಹಕ್ಕಿಗಳು ಹಿಂತಿರುಗಿ ಮರಗಳಿಗೆ ವಾಪಸ್ಸು ಬರ್ತಾ ಇದೆ. ಪ್ರಶಾಂತವಾದ ವಾತಾವರಣ. ಆ ಮರದ ಕೆಳಗಡೆ ಒಬ್ಬ ಬೌದ್ಧ ಗುರು ಕುಳಿತುಕೊಂಡಿದ್ದಾನೆ. ಆತನ ಮುಂದೆ ಹಲವಾರು ಶಿಷ್ಯರು ಕುಳಿತುಕೊಂಡಿದ್ದಾರೆ. ಆತ ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ದೂರದಿಂದ ಕಂಡ ಅವನಿಗೆ ಬಹಳ ಸಂತೋಷವಾಯಿತು. ನಾನು ಒಂದು ಸತ್ಸಂಗವನ್ನ ಪ್ರವೇಶ ಮಾಡ್ತಿದ್ದೇನೆ. ಗುರುಗಳು ಸತ್ಸಂಗವನ್ನ ನಡೆಸ್ಕೊಡ್ತಾ ಇದ್ದಾರೆ. ಎಂತಹ ಮೌನ, ಎಂತಹ ಸುಂದರ ಸಂಜೆಯ ವಾತಾವರಣ. ಸಂತೋಷದಿಂದ ಹೋಗಿ ಕೊನೆಯ ಸಾಲಿನಲ್ಲಿ ಕೂತ್ಕೊಳ್ತಾನೆ. ಗುರುಗಳು ಆವತ್ತು ನಿರ್ವಾಣದ ಒಂದು ಉಪನ್ಯಾಸವನ್ನ ಮಾಡ್ತಾ ಇದ್ದಾರೆ. ನಿರ್ವಾಣ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು ಅನ್ನೋದನ್ನ ವಿವರಿಸಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಗುರುಗಳು, ನೀವು ಕಾಣ್ತಾ ಇರುವಂತಹ ಈ ಸಮಸ್ತವೂ ಒಂದು ದಿವಸ ಕಣ್ಮರೆಯಾಗಿ ಹೋಗುತ್ತೆ. ನೀ ನಿಂತ ನೆಲ, ಬೀಸುತ್ತಿರುವ ಗಾಳಿ, ಹರಿಯುತ್ತಿರುವ ನದಿ, ಮಿನುಗುತ್ತಿರುವ ನಕ್ಷತ್ರಗಳು, ಮೇಲೆ ಹರಡಿರುವ ಆಕಾಶ, ಕಣ್ಣಿಗೆ ಕಾಣುವ ಬೆಳಕು, ಸೂರ್ಯ ಚಂದ್ರರು ಎಲ್ಲವೂ ಕಣ್ಮರೆಯಾಗಿ ಹೋಗುತ್ತೆ. ಎಲ್ಲ ಕಣ್ಮರೆಯಾಗಿ ಹೋದ ಮೇಲೆ ಅದೇನು ಉಳಿಯುತ್ತೋ ಅದು ನಿರ್ವಾಣ. ಅದೇ ನಿರ್ವಾಣ. ನಿರ್ವಾಣದಲ್ಲಿ ನೀನು ಆ ಸ್ಥಿತಿಯಲ್ಲಿರ್ತೀಯ. ನಿನ್ನ ನಿಜ ಸ್ವರೂಪ ಅದು. ಇದೆಲ್ಲ ಒಂದು ಮಾಯಾ ಬಜಾರ್. ಇದೆಲ್ಲ ಒಂದು ಮಾಯಾ ಬಜಾರ್. ಅದೇ ನಿರ್ವಾಣ. ಆ ಮಾತುಗಳನ್ನ ಕೇಳಿದ ಬಾಲಕನ ಮೈಯೇ ಝುಮ್ಮನ್ನತ್ತೆ. ಆ ಕ್ಷಣದಲ್ಲೇ ಅವನು ನಿರ್ವಾಣವನ್ನು ಹೊಂದಿಬಿಡ್ತಾನೆ. ಆ ಕ್ಷಣದಲ್ಲೇ ಅವನು ಮೋಕ್ಷವನ್ನ ಹೊಂದಿಬಿಡ್ತಾನೆ. ಅದು ಸತ್ಸಂಗದ ಮಹಿಮೆ, ಅದು ಸತ್ಸಂಗದ ಮಹತ್ವ. ಏನಾಗತ್ತೆ, ಏನಾಯ್ತು ಆ ಮಗುವಿಗೆ, ಆ ಬಾಲಕನಿಗೆ? ನಿರ್ವಾಣ ಅಂದ್ರೆ ಏನು, ಮೋಕ್ಷ, ನಿರ್ವಾಣ ಎರಡು ಒಂದೇ ಪದ.
ಏನು ಮೋಕ್ಷ ಅಂದ್ರೆ? ಯಾಕೆ ನಾವು ಮೋಕ್ಷಕ್ಕೋಸ್ಕರ ಅಷ್ಟು ಹಾತೊರೆಯುತ್ತೇವೆ? ನಿಜವಾಗ್ಲೂ ಮೋಕ್ಷ ಅಂದ್ರೆ ಏನು? ಒಬ್ಬ ಶ್ರೀಮಂತ ವ್ಯಕ್ತಿ ರಮಣರನ್ನ ಹೋಗಿ ಭೇಟಿ ಮಾಡ್ತಾನೆ. ರಮಣರು ಮೌನ ಋಷಿ, ಸುಮ್ಮನೆ ಕುಳಿತುಕೊಂಡಿದ್ದಾರೆ, ಮೌನವಾಗಿದ್ದಾರೆ, ಧ್ಯಾನದಲ್ಲಿದ್ದಾರೆ. ಈತ ಎಷ್ಟೋ ಪ್ರಶ್ನೆಗಳನ್ನು ಹೊತ್ಕೊಂಡು ರಮಣರ ಮುಂದೆ ಬರ್ತಾನೆ. ಅವರು ಅಷ್ಟು ಮೌನವಾಗಿ ಕುಳಿತಿದ್ದಾರೆ. ಪರಿಸರ ಪೂರ್ಣ ಮೌನವಾಗಿದೆ. ಅಲ್ಲಿ ಧ್ಯಾನವೇ ಮೈ ಎತ್ತಿ ಮೈ ತಳೆದಂತೆ ಕುಳಿತಿದೆ. ಸುಮ್ಮನೆ ಕುಳಿತುಕೋತಾನಾತ, ಕಾಯ್ತಾನೆ. ಅವನ ಮನಸ್ಸು ಚಡಪಡಿಸ್ತಾನೆ ಇದೆ. ಅವನೊಬ್ಬ ಶ್ರೀಮಂತ, ಭೋಗಿ, ಲೌಕಿಕ ಜೀವಿ. ಹಗಲು ರಾತ್ರಿ ಸಂಸಾರವನ್ನು ಕಟ್ಕೊಂಡು ಬದುಕಿ ಬಾಳ್ತಾ ಇದ್ದವನು. ರಮಣರು ಬಹಳ ಹೊತ್ತಿನ ನಂತರ ಕಣ್ತೆಗಿತಾರೆ. ಅವರ ಮುಂದೆ ನಿಂತು ವಿನಮ್ರನಾಗಿ ನಮಸ್ಕರಿಸಿ ರಮಣರನ್ನ ಕೇಳ್ತಾನೆ, ಗುರುಗಳೇ, ನಾನೊಬ್ಬ ಶ್ರೀಮಂತ, ವೃದ್ಧಾಪ್ಯವನ್ನ ತಲುಪ್ತಾ ಇದ್ದೀನಿ. ನನಗೆ ಎಲ್ಲ ಆಸ್ತಿಪಾಸ್ತಿ ಇದೆ, ಒಳ್ಳೆಯ ಮಕ್ಕಳಿದ್ದಾರೆ, ಒಳ್ಳೆಯ ವ್ಯಾಪಾರ ಇದೆ, ಮನೆ ಅರಮನೆ ಇದ್ದ ಹಾಗಿದೆ, ಮನೆ ತುಂಬ ಆಳುಕಾಳುಗಳಿದ್ದಾರೆ, ಎಲ್ಲವೂ ಇದೆ ಅಂತ ಅಂತಾನೆ. ರಮಣರು ಸುಮ್ಮನೆ ನೋಡ್ತಿರ್ತಾರೆ. ಆಗ ಹೇಳ್ತಾನೆ, ಆದರೆ ಸಕಲ ಐಶ್ವರ್ಯಗಳು ಇರುವಂಥ ನನಗೆ ಇತ್ತೀಚೆಗೆ ಬಹಳ ಚಿಂತೆ ಆಗ್ಬಿಟ್ಟಿದೆ. ನನ್ನ ಮನಸ್ಸು ಹೊಯ್ದಾಡ್ತಾ ಇದೆ. ರಮಣರು ಸುಮ್ಮನೆ ಇರ್ತಾರೆ. ಹೇಳ್ತಾನೆ ಆತ, ನನಗೆ ಇದೆಲ್ಲ ಸಾಕು ಅನ್ಸಿದೆ, ಇದೆಲ್ಲ ಸಾಕು ಸಾಕು ಅಂತ ಅನ್ನಿಸ್ಬಿಟ್ಟಿದೆ, ಇನ್ನು ಬೇಡ ನನಗೆ ಇದೆಲ್ಲ. ರಮಣರು ಸುಮ್ಮನೆ ಇರ್ತಾರೆ. ಆತ ಮುಂದುವರಿಸಿ ಹೇಳ್ತಾನೆ, ನನಗೆ ಮೋಕ್ಷ ಬೇಕಾಗಿದೆ, ನನಗೆ ಮೋಕ್ಷವನ್ನು ಕೊಟ್ಟುಬಿಡಿ ಅಂತ. ಆಗ ರಮಣರು ಮಾತನಾಡ್ತಾರೆ. ಅಷ್ಟು ಹೊತ್ತು ಮಾತನಾಡಲಿಲ್ಲ ಅವರು, ಮೌನ ಋಷಿ. ತಕ್ಷಣ ರಮಣರು ಹೇಳ್ತಾರೆ, ಅಯ್ಯ, ಏನನ್ನೂ ಕೇಳದಿರುವುದೇ ಮೋಕ್ಷ, ಏನನ್ನೂ ಬಯಸದಿರುವುದೇ ಮೋಕ್ಷ. ಅಂಥದ್ರಲ್ಲಿ ನೀನು ಮೋಕ್ಷವನ್ನೇ ಬಯಸುತ್ತಾ ನನ್ನ ಬಳಿ ಬಂದಿದೀಯ. ಏನನ್ನೂ ಬಯಸದೇ ಇರೋದು ಮೋಕ್ಷವಾದ ಮೇಲೆ ಕೊಡಲಿಕ್ಕೆ ನಾನಾರು, ತೆಗೆದುಕೊಳ್ಳಲಿಕ್ಕೆ ನೀನ್ಯಾರು? ಅಂದ್ರೆ ಎಲ್ಲ ಬೇಡಿಕೆಗಳು ಸತ್ತಾಗ, ಎಲ್ಲ ಬಯಕೆಗಳು ಕಣ್ಮರೆಯಾದಾಗ, ಎಲ್ಲ ಆಶೆಗಳು ಕ್ಷೀಣಿಸಿದಾಗ ಮೋಕ್ಷ ತಂತಾನೆ ಉತ್ಪತ್ತಿಯಾಗತ್ತೆ. ನೀವು ಮೋಕ್ಷದಲ್ಲೇ ಇರ್ತೀರಿ. ಆ ಬಾಲಕ ಅಂತ ಸ್ಥಿತಿಯನ್ನ ತಲುಪಿದ್ದ. ಎಂಥ ಸ್ಥಿತಿಯನ್ನ? ಯಾವುದೇ ಆಶೆಗಳು ಬಯಕೆಗಳು ಇಲ್ಲದಂತಹ ಒಂದು ಸ್ಥಿತಿಯನ್ನ, ವರ್ತಮಾನ ಏನಿದೆಯೋ ಅದನ್ನ ಪರಿಪೂರ್ಣವಾಗಿ ಸ್ವೀಕರಿಸುತ್ತಾ, ಭೂತಕಾಲದ ನೆನಪುಗಳಿಂದ ಹೊರಬಂದು ಭವಿಷ್ಯದ ಆಲೋಚನೆಗಳನ್ನ ಕಳೆದುಕೊಂಡು ಪರಿಪೂರ್ಣ ವರ್ತಮಾನದಲ್ಲಿ ನಿಂತಿದ್ದ ಆ ಬಾಲಕ, ಅದೇ ಮೋಕ್ಷ. ಪ್ರೆಸೆಂಟ್ ಮೊಮೆಂಟ್ ಅವೇರ್ನೆಸ್ is nothing but meditation, and meditation leads you to moksha. ಆ ವರ್ತಮಾನದಲ್ಲಿ ನೆಲೆ ನಿಲ್ಲೋದಿದೆಯಲ್ಲ, ಅದು ಸತ್ಸಂಗದಲ್ಲಿ ಮಾತ್ರ ಸಾಧ್ಯ. ಏನು ಸತ್ಸಂಗ ಅಂದ್ರೆ? ಸತ್ಯದ ಜೊತೆ ಸಹವಾಸ. ಶಾಶ್ವತ ತತ್ವ ಏನಿದೆಯೋ ಜಗತ್ತಿನಲ್ಲಿ ಅದರೊಡನೆ ಸಹವಾಸ. ಯಾವುದು ಶಾಶ್ವತ ತತ್ವ? ಪರಮಾತ್ಮ ತತ್ವ ಮಾತ್ರ ಶಾಶ್ವತ. ಎಲ್ಲ ಕಣ್ಮರೆಯಾದ್ಮೇಲೆ ಉಳಿಯೋದು ಆ ಪರಮಾತ್ಮ ಚೈತನ್ಯ ಮಾತ್ರ.
ಆ ಪರಮಾತ್ಮನ ಸಹವಾಸದಲ್ಲಿ ಇರೋದನ್ನ ಸತ್ಸಂಗ ಅಂತ ಹೇಳ್ತಾರೆ. ನೋಡಿ, ಈಗ ನೀವು ಇಲ್ಲಿ ಕುಳಿತಿದ್ದೀರಿ. ನೀವು ನಿಮ್ಮ ಮನೆಯ, ನಿಮ್ಮ ವೈಯಕ್ತಿಕ, ಸಾಂಸಾರಿಕ, ಕೌಟುಂಬಿಕ, ಸಾಮಾಜಿಕ ಎಲ್ಲ ವಿಷಯ ವಿಚಾರಗಳಿಂದ ಬಿಡಿಸಿಕೊಂಡು ಇಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಮನಸ್ಸು ವರ್ತಮಾನದಲ್ಲಿದೆ. ಈಗ ಇದು ಸತ್ಸಂಗ. ಸತ್ಯದ ಜೊತೆ ನಾವು ಮಾಡುವಂತ ಸಹವಾಸ. ಒಂದು ಭಜನೆಯೋ, ಜಪವೋ, ತಪವೋ, ಯಾಗವೋ, ಯಜ್ಞವೋ, ಒಂದು ಉಪನ್ಯಾಸವೋ, ಅಥವಾ ಪ್ರಾರ್ಥನೆಯೋ, ಕೀರ್ತನೆಯೋ, ಸಜ್ಜನರ ಜೊತೆ ಒಡನಾಟವೋ, ಅದನ್ನ ಸತ್ಸಂಗ ಅಂತ ಕರೀತಾರೆ. ಕಾರಣ, ಸಜ್ಜನರ ಜೊತೆ ನೀವು ಮಾಡೋ ಸಹವಾಸವಿದೆಯಲ್ಲ, ಅದು ನಿಮ್ಮನ್ನ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಿಮ್ಮ ಮನೆಯಲ್ಲಿ ಹಸು ಎಮ್ಮೆಗಳನ್ನ ಕಟ್ಟುವಂತಹ ಒಂದು ಹಟ್ಟಿ ಇದೆ, ದೊಡ್ಡಿ ಇದೆ, ಬೇಕಾದಷ್ಟು ಹಸು ಎಮ್ಮೆಗಳಿದೆ. ಒಂದು ಅರ್ಧ ಗಂಟೆ ಸುಮ್ಮನೆ ನಿಂತ್ಕೊಳ್ಳಿ ಅಲ್ಲಿ. ನೀವೇನು ಸಗಣಿ ಬಾಚೋದು ಬೇಡ, ಗಂಜಲ ಹಿಡಿಯೋದು ಬೇಡ, ಹಸು ಎಮ್ಮೆಗಳನ್ನ ಮುಟ್ಟೋದು ಬೇಡ. ಸುಮ್ಮನೆ ನಿಂತ್ಕೊಳ್ಳಿ ಅರ್ಧ ಗಂಟೆ. ಅರ್ಧ ಗಂಟೆ ಆದ್ಮೇಲೆ ಹೊರಗಡೆ ಬನ್ನಿ. ನಿಮ್ಮ ಮೈಯೆಲ್ಲ ಏನು ವಾಸನೆ ಬರ್ತಾ ಇರುತ್ತೆ? ಸಗಣಿ ಗಂಜಲ ವಾಸನೆ ಬರುತ್ತೆ. ಹೌದಾ ಅಲ್ವಾ? ಓಕೆ. ಒಂದು ಗಂಧದ ಕಡ್ಡಿ ಫ್ಯಾಕ್ಟ್ರಿ. ನೀವೇನು ಬತ್ತಿನ ನುಲಿಬೇಕಾಗಿಲ್ಲ, ಸೆಂಟ್ನ ಮುಟ್ಟಬೇಕಾಗಿಲ್ಲ, ನೀವೇನು ಕೆಲಸ ಮಾಡಬೇಡಿ. ಒಂದು ಅರ್ಧ ಗಂಟೆ ಅಲ್ಲಿ ನಿಂತ್ಕೊಳ್ಳಿ, ಆಮೇಲೆ ಹೊರಗಡೆ ಬನ್ನಿ. ನಿಮ್ಮ ಮೈಯೆಲ್ಲ ಏನು ವಾಸನೆ ಬರ್ತಾ ಇರುತ್ತೆ? ಸೆಂಟ್ ವಾಸನೆ ಬರ್ತಾ ಇರುತ್ತೆ. ಅಂದ್ರೆ ನೀವು ಯಾರು ಸಹವಾಸ ಮಾಡ್ತಿರೋ ಅವ್ರ ಪ್ರಭಾವ ನಮ್ಮ ಮೇಲೆ ಆಗತ್ತೆ. ಆಗತ್ತಾ ಇಲ್ವಾ? ಖಂಡಿತ ಆಗತ್ತೆ. ಸತ್ಸಂಗ ಸೆಂಟ್ ಇದ್ದ ಹಾಗೆ. ನಿಮಗೆ ಆ ಸತ್ಸಂಗದ ಸಹವಾಸ ಬೇಕು ಅಂದ್ರೆ ಸಜ್ಜನರೊಡನೆ ಬೆರಿಬೇಕು. ಹಾಲನ್ನ ತೆಗೆದು ನೀರಿನಲ್ಲಿ ಹಾಕಿ, ಸ್ವಲ್ಪ ನೀರಿದ್ದ ಹಾಗೆ ಇರುತ್ತೆ. ನೀರನ್ನ ತೆಗೆದು ಸ್ವಲ್ಪ ಹಾಲಿನಲ್ಲಿ ಹಾಕಿ, ಆ ನೀರೇನಾಗತ್ತೆ? ಹಾಲಾಗ್ತದೆ. ಹೌದಾ ಇಲ್ವಾ? ಅಂದ್ರೆ ಸತ್ಸಂಗದ ಸಹವಾಸ ಅಷ್ಟು ಮುಖ್ಯ. ದುರ್ಜನರನ್ನ, ಮಿಥ್ಯವನ್ನ, ಸುಳ್ಳನ್ನ, ಅಶಾಶ್ವತವನ್ನ ಆದಷ್ಟು ಬದಿಗಿಡ್ತಾ ಇರಬೇಕು. ಡಿ ವಿ ಗುಂಡಪ್ಪನವ್ರು ಬಹಳ ಸುಂದರವಾಗಿ ಹೇಳ್ತಾರೆ, ವಯಸ್ಸಾಗ್ತಾ ಆಗ್ತಾ ಏನ್ ಮಾಡ್ಬೇಕು ಗೊತ್ತಾ? ನಾವು ದೇವಸ್ಥಾನದಲ್ಲಿ ಜಾಸ್ತಿ ಇರಬೇಕು, ಮನೆಯಲ್ಲಿ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿರೋ ಹೊತ್ತು ಕಾಲ ಕಡಿಮೆ ಮಾಡ್ಕೋಬೇಕು, ದೇವಸ್ಥಾನದಲ್ಲಿರೋ ಕಾಲ ಅಂದ್ರೆ ಅರ್ಥ ಏನಂದ್ರೆ ದೇವರ ಸಾಮೀಪ್ಯದಲ್ಲಿ ಇರೋ ಸಮಯವನ್ನ ಜಾಸ್ತಿ ಮಾಡ್ಕೋಬೇಕು, ಸತ್ಸಂಗವನ್ನ ಹೆಚ್ಚು ಮಾಡ್ಕೋಬೇಕು, ಕೌಟುಂಬಿಕ ಕಲಹಗಳಿಂದ ಹೊರ ಬರಬೇಕು. ಕೌಟುಂಬಿಕ ಕೆಲಸಗಳು, ಕೌಟುಂಬಿಕ ಕಲಹಗಳು, ಕೌಟುಂಬಿಕ ವಿಚಾರಗಳಿಂದ ದೂರ ಬರಬೇಕು. ಕೌಟುಂಬಿಕ ವಿಚಾರಗಳಿಂದ ದೂರ ಬರಬೇಕು ಅಂತಂದ್ರೆ ಒಂದು ವಿಧಾನ, ಸತ್ಸಂಗದಲ್ಲಿ ಹೆಚ್ಚಾಗಿ ನಿಮ್ಮನ್ನ ನೀವೇ ತೊಡಗಿಸಿಕೊಳ್ಳೋದು. ರಾಮಕೃಷ್ಣ ಪರಮಹಂಸರ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ. ಈ ರಾಮಕೃಷ್ಣ ಪರಮಹಂಸರು ಮಹಾ ದಾರ್ಶನಿಕರು, ವಿವೇಕಾನಂದರ ಪರಮ ಗುರುಗಳು. ಅವರು ಬಾಲಕನಂತೆ ಮುಗ್ಧರು, ಭಗವಂತನಲ್ಲಿ ಅಪಾರ ಭಕ್ತಿ. ಭಗವಂತನಲ್ಲಿ ಎಷ್ಟು ತನ್ಮಯರಾಗಿರ್ತಿದ್ರು ಅಂತಂದ್ರೆ ಧ್ಯಾನದ ಆಳಕ್ಕೆ ಇಳಿದು 2-3 ದಿನ ಆದ್ರೂ ಅವರಿಗೆ ಪ್ರಜ್ಞೆನೇ ಇರ್ತಿರ್ಲಿಲ್ಲ. ಅಂತ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರನ್ನ ಕರ್ಕೊಂಡು ಕಲ್ಕತ್ತಾ ನಗರದಲ್ಲಿ ವಿಹಾರ ಮಾಡ್ಲಿಕ್ಕೆ ಬರ್ತಾರೆ. ಶಿಷ್ಯರು ಅವ್ರ ಜೊತೆ ಇದ್ದಾರೆ. ಕಲ್ಕತ್ತಾ ನಗರದ ಸುಮಾರು ಸ್ಥಳಗಳನ್ನ ನೋಡ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸರು ಪುಟ್ಟ
ಬಾಲಕನಂತೆ ಕುತೂಹಲದಿಂದ ಪ್ರತಿಯೊಂದನ್ನು ನೋಡ್ತಾ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಆ ಒಂದು ದರ್ಶನ ಭಾಗ್ಯವನ್ನ ಪಡಿತಾ ಇದ್ದಾರೆ. ಅವರನ್ನ ಒಂದು ದೊಡ್ಡ ಮತ್ಸ್ಯಾಗಾರಕ್ಕೆ ಕರ್ಕೊಂಡು ಬರ್ತಾರೆ. ಮತ್ಸ್ಯಾಗಾರ ಅಂದ್ರೆ ಮೀನುಗಳನ್ನ ದೊಡ್ಡ ದೊಡ್ಡ ಗಾಜಿನ ಪೆಟ್ಟಿಗೆಗಳಲ್ಲಿ ವಿವಿಧ ರೀತಿಯ ಮೀನುಗಳನ್ನ ವಸ್ತು ಪ್ರದರ್ಶನದಲ್ಲಿ ಹೇಗೆ ಸಂಗ್ರಹಾಲಯದಲ್ಲಿ ಇಟ್ಟಿರ್ತಾರೋ ಹಾಗಿಟ್ಟಿದ್ದಾರೆ. ಆ ಮೀನುಗಳನ್ನೆಲ್ಲ ನೋಡ್ತಾ ಕೌತುಕದಿಂದ ಬೆರಗಾಗಿ ವಿಸ್ಮಯದಿಂದ ಎಷ್ಟು ಮೃದುವಾದಂಥ ಪ್ರಾಣಿಗಳು, ಎಷ್ಟು ಸುಂದರವಾದ ಪ್ರಾಣಿಗಳು ಅಂತ ಅವುಗಳನ್ನು ಕೌತುಕದಿಂದ ನೋಡ್ತಾ 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 ಮುಂದುವರಿತಾರೆ. ಹಾಗೆ ಮುಂದೆ ಬರುವಾಗ ಅಲ್ಲಿ ಒಂದು ವಸ್ತುಗಳ ಸಂಗ್ರಹಾಲಯ ಪಕ್ಕದಲ್ಲೇ ಇರುತ್ತೆ. ಅಕ್ವಾರಿಯಂಗೆ ಸಂಬಂಧಪಟ್ಟ ವಸ್ತು ಸಂಗ್ರಹಾಲಯ. ಅಲ್ಲಿ ಕಲ್ಲಿನಂತಹ ಒಂದು ವಸ್ತು ಇದೆ. ಅದನ್ನು ಮುಟ್ತಾರೆ, ಕೈಯಲ್ಲಿಟ್ಕೊಂಡು ನೋಡ್ತಾರೆ, ಅದು ಮೀನಿನ ಆಕಾರವನ್ನು ಹೊಂದಿದೆ. ಆ ಕಲ್ಲು ಮೀನಿನ ಆಕಾರ ಹೊಂದಿದೆ. ಅದನ್ನು ಕಂಡು ಆ ಸಂಗ್ರಹಾಲಯದಲ್ಲಿರುವ ವ್ಯಕ್ತಿಯನ್ನ ಕೇಳ್ತಾರೆ, ಅಪ್ಪ ಏನಿದು ಅಂತ. ಆಗ ಆತ ಹೇಳ್ತಾನೆ, ಇದು ಮೀನಾ, ಇದು ಏನು ಹಿಂಗಿದೆ ಇದು ಅಂತ. ಆಗ ಆತ ಹೇಳ್ತಾನೆ, ಹೌದು, ಇದು ಖಂಡಿತವಾಗಿಯೂ ಮೀನು. ಕೋಟ್ಯಾಂತರ ವರ್ಷಗಳ ಹಿಂದೆ ಬದುಕಿದ್ದಂಥ ಒಂದು ಮೀನು ಭೂಸ್ತರದಲ್ಲಿ ಬದಲಾವಣೆಗಳಾದಾಗ ಆ ಬದುಕಿದ್ದ ಮೀನು ಬಂಡೆಗಳ ಮಧ್ಯೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಎಷ್ಟೋ ಕೋಟಿ ಕೋಟಿ ವರ್ಷಗಳ ನಂತರ ನಾವು ಉತ್ಖನನ ಮಾಡಿದಾಗ ಮೀನಿನ ಇದು ಪಳೆಯುಳಿಕೆ, ಆ ಬದುಕಿದ್ದ ಮೀನು ಕಲ್ಲಾಗಿ ಮಾರ್ಪಾಟಾಗ್ಬಿಟ್ಟಿದೆ ಬಂಡೆಗಳ ಮಧ್ಯೆ ಸಿಕ್ಕಾಕೊಂಡು ಅಂತ ಅಂದ. ರಾಮಕೃಷ್ಣರು ಕೇಳಿದ್ರು, ಹಾಗಾದ್ರೆ ಇದು ಮೊದಲು ಬದುಕಿದ್ದಿದ್ದ ಮೀನ? ಹೌದು, ಖಂಡಿತ ಬದುಕಿದ್ದಿದ್ದ ಮೀನೇ. ಈಗ ಅದ್ರ ಪಳೆಯುಳಿಕೆ, ಬಂಡೆಗಳ ಮಧ್ಯೆ ಸಿಕ್ಕಾಕೊಂಡು ಕೋಟಿ ಕೋಟಿ ವರ್ಷಗಳ ಕಾಲದಲ್ಲಿ ಆ ಶರೀರ ಪಳೆಯುಳಿಕೆ ಆಗ್ಬಿಟ್ಟಿದೆ, ಕಲ್ಲಾಗ್ಬಿಟ್ಟಿದೆ. ನೋಡಿ, ಇಂಥ ವಿಚಾರ ಕೇಳದಂತಹ ನಾವು ಹೆಚ್ಚು ಸೋಜಿಗವನ್ನು ವ್ಯಕ್ತಪಡಿಸೋಲ್ಲ. ತಕ್ಷಣ ರಾಮಕೃಷ್ಣರು ತಮ್ಮ ಶಿಷ್ಯರನ್ನ ಕರೆದು ಹೇಳ್ತಾರೆ, ನೋಡ್ರಪ್ಪ, ನಾನು ಹೇಳ್ತಾ ಇರ್ಲಿಲ್ವಾ ದುರ್ಜನರ ಸಹವಾಸ ಎಂದಿಗೂ ಬೇಡ ಅಂತ ಅಂದ್ರು. ಅವ್ರಿಗೆ ಅರ್ಥ ಆಗ್ಲಿಲ್ಲ. ಆಗ ಮತ್ತೆ ಹೇಳಿದ್ರು, ಜ್ಞಾಪಕ ಬರ್ತಿದ್ಯಾ, ದುರ್ಜನರ ಸಹವಾಸ ಬೇಡವೇ ಬೇಡ ಅಂತ. ಮೃದುವಾದ, ಸುಂದರವಾದ, ಕೋಮಲವಾದಂತ ಈ ಮೀನು ಆ ಬಂಡೆಗಳ ಮಧ್ಯೆ ಸೇರ್ಕೊಂಡು ಏನಾಯ್ತು, ಅದೂನು ಬಂಡೆ ಆಗೋಯ್ತು, ಕಲ್ಲಾಗೋಯ್ತು. ದುರ್ಜನರ ಜೊತೆ ಇದ್ರೆ ಇದೇ ಆಗೋದು. ಅಂತ ಸುಕೋಮಲವಾದ ಶರೀರವನ್ನು ಹೊಂದಿರೋ ಮೀನು ಸಹ ಬಂಡೆಯಾಗಿ ಹೋಯ್ತು. ಅದಕ್ಕೆ ಹೇಳೋದು, ದುರ್ಜನರ ಜೊತೆ ನಾವು ಸೇರಬಾರ್ದು, ಸಜ್ಜನರ ಸಹವಾಸದಲ್ಲಿರಬೇಕು. ಸಜ್ಜನರ ಸಹವಾಸ ಅಂದ್ರೆ ದೇವರ ಸಹವಾಸ, ಪರಮಾತ್ಮನ ಸಹವಾಸ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಪುಟ್ಟ ಬಾಲಕ, ಆ ಬಾಲಕನ ತಾಯಿಯ ಜೊತೆ ಅಥವಾ ಒಮ್ಮೆ ಒಂದು ದಿವಸ ರಾತ್ರಿ ಮಲಗಿಕೊಂಡು ತಾಯಿಯನ್ನ ಕೇಳ್ದ. ಮಲಗ್ಕೊಂಡು ತಾಯಿ ಏನೋ ಕತೆ ಹೇಳ್ತಾ ಇದ್ಲು, ತಾಯಿಯನ್ನ ಕೇಳ್ದ, ಅಮ್ಮ, ದೇವ್ರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಮತ್ತೆ ಆ ದೇವರ ಸ್ವರೂಪವೇನು ಅಂತ. ತಾಯಿಗೆ ಆ ಎತ್ತರದ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗ್ಲಿಲ್ಲ. ಈ ಮಗುನ ಮಲಗಿಸ್ಬೇಕು ಅಂತ, ಅಪ್ಪ, ದೇವರು ಬಹಳ ದೂರ ಇದ್ದಾನೆ, ಬಹಳ ದೂರ ನಡ್ಕೊಂಡು ಹೋದ್ರೆ ಸಿಗ್ತಾನೆ ಅಂತ ಹೇಳಿ ಹೇಗೋ ಸಂತೈಸಿ ಮಗುವನ್ನು ಮಲಗಿಸ್ಬಿಟ್ಟು. ಆದ್ರೆ ಆ ಮಗು ಮಾರನೇ ದಿನ ಬೆಳಿಗ್ಗೆ ಅಮ್ಮ ಎದ್ದೇಳಕ್ಕಿಂತ ಮೊದಲೇ ಎದ್ದು ಬಿಡ್ತು. ಏನ್ ಮಾಡ್ತೋ, ಮನೇಲಿ ಒಂದು ಸ್ವಲ್ಪ ಬಿಸ್ಕೆಟ್ಗಳಿತ್ತು, ಆ ಬಿಸ್ಕೆಟ್ಗಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಒಂದು ಬಾಟ್ಲಲ್ಲಿ ನೀರು ತಗೊಂಡು ಹೊರಟೆ ಹೋಯ್ತು. ಅಮ್ಮ ಅಪ್ಪ ಎದ್ದೇಳಕ್ ಮೊದಲೇನೆ ನಡ್ಕೊಂಡು ದೂರದಲ್ಲಿದ್ದಾನೆ ಅಂತ ಅಮ್ಮ ಹೇಳಿದಾಳೆ. ನಡ್ಕೊಂಡು ಹೋದ್ರೆ ದೂರದಲ್ಲಿದ್ದಾನೆ ಅಂತ ನಡ್ಕೊಂಡು ರಸ್ತೆಯಲ್ಲಿ ಬಹಳ ದೂರ ಹೊರಟೋಯ್ತು. ಹೆಚ್ಚು ಕಡಿಮೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ತನಕ ನಡೆದಿದೆ. ಆ ಮಗು ಸುಸ್ತಾಗೋಯ್ತು, ಅದಕ್ಕೆ ಬೆವರಿಳಿತಾ ಇದೆ ಮೈಯಿಂದ. ಅಲ್ಲೊಂದು ಪಾರ್ಕು, ಆ ಪಾರ್ಕ್ನ ನೋಡಿ ಆ ಮಗು ಪಾರ್ಕ್ನ ಒಳಗಡೆ ಹೋಯ್ತು. ಹೆಚ್ಚಿಗೆ ಜನ ಯಾರು ಇರಲಿಲ್ಲ.
ಒಂದು ಮರದ ಕೆಳಗಡೆ ಸುಸ್ತಾಗಿ ಕುಳಿತುಕೊಳ್ತು, ಬ್ಯಾಗ್ನ ಪಕ್ಕದಲ್ಲಿ ಇಡ್ತು. ಹಿಂಗೆ ಪಕ್ಕದಲ್ಲಿ ನೋಡುತ್ತೆ, ವೃದ್ಧ ಮನುಷ್ಯ, ಮುದುಕ, ಹಣ್ಣು ಮುದುಕ ಒಬ್ಬ ಕುಳಿತುಕೊಂಡಿದ್ದಾನೆ. ಈತ ಆ ಮುದುಕನನ್ನ ಕಂಡ ತಕ್ಷಣ ಆ ಮುದುಕ ಒಂದು ಮುಗುಳ್ನಗೆಯನ್ನ ಕೊಟ್ಟ. ಈ ಮಗುನೂ ಆ ಮುದುಕನಿಗೆ ಮುಗುಳ್ನಗೆಯನ್ನ ಕೊಡ್ತು. ಬ್ಯಾಗಲ್ಲಿರುವಂತಹ ಬಿಸ್ಕೆಟ್ನ ತಗೊಂಡ, ಒಂದೆರಡು ಬಿಸ್ಕೆಟ್ನ ಆ ಮುದುಕನಿಗೆ ಕೊಟ್ಟ. ಸುಸ್ತಾಗಿತ್ತು ಅವನಿಗೆ. ಅವನು ಒಂದೆರಡು ಬಿಸ್ಕೆಟ್ ತಿಂದ, ತಾನು ನೀರು ಕುಡ್ದ, ಮುದುಕನಿಗೂ ನೀರು ಕೊಟ್ಟ. ಅವನನ್ನ ಕಂಡು ಇವನು ಮುಗುಳ್ನಗ್ತಾನೆ, ಇವನನ್ನ ಕಂಡು ಆತನು ಮುಗುಳ್ನಗ್ತಾನೆ. ಸುಸ್ತಾಗಿತ್ತಲ್ಲ, ಅಲ್ಲಿಟ್ಟ ಖಾಲಿಯಾದ ಬ್ಯಾಗು ಮುದುಕನ ತೊಡೆಯ ಮೇಲೆ ತಲೆ ಇಟ್ಟ, ಮಲಗಿ ನಿದ್ರೆನೇ ಮಾಡ್ಬಿಟ್ಟ. ಎದ್ದಾಗ ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಾನೆ. ಎದ್ದವನೇ ಕೈ ಚೀಲ ತಗೊಂಡ, ಒಂದೆರಡು ಬಿಸ್ಕೆಟ್ ಮಿಕ್ಕಿತ್ತು, ಒಂದು ಅವನ್ ತಿಂದ, ಒಂದು ಮುದುಕನಿಗೆ ಕೊಟ್ಟ. ಮುದುಕ ಮುಗುಳ್ನಗೆಯನ್ನ ಕೊಟ್ಟ, ಇವನು ಮುಗುಳ್ನಗೆಯನ್ನ ಕೊಟ್ಟ. ಬ್ಯಾಗ್ ಎತ್ಕೊಂಡು ಸೀದಾ ನಡ್ಕೊಂಡು ಬೇಗ 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 ಮನೆಗೆ ವಾಪಸ್ ಬಂದ್ಬಿಟ್ಟ. ಮನೆಗೆ ವಾಪಸ್ ಬಂದ್ರೆ ತಾಯಿ ಇವನನ್ನ ಕಂಡು ದುಃಖದಿಂದ ಅಳ್ತಾ ಕೂತಿದ್ಲು. ತಾಯಿ ಬೆಳಿಗ್ಗೆಯಿಂದ ಹುಡುಕಿದ್ದಾರೆ, ಅಪ್ಪ ಅಮ್ಮ ಎಲ್ಲೂ ಸಿಕ್ಕಿಲ್ಲ. ಆಯ್ತಾ, ಏನು ಹೇಳಿದೆ, ಎಲ್ಲೋ ಹೊಟ್ಟೋಗಿದೆಯಲ್ಲ, ಇಷ್ಟು ಹೊತ್ತಾಯ್ತು, ಈಗ ಬರ್ತಿದೀಯಲ್ಲಪ್ಪ ನೀನು, ಎಲ್ಲಿ ಹೋಗಿದ್ದೆ ನೀನು ಅಂತ ಬಾಚಿ ತಬ್ಕೋತಾಳೆ. ಆಗ ಹೇಳ್ತಾನೆ, ಅಮ್ಮ ನಾನು ದೇವರನ್ನ ಕಂಡೆ, ನಾನು ದೇವರನ್ನ ಕಂಡೆ. ಅಮ್ಮ ದೇವರಿಗೆ ವಯಸ್ಸಾಗೋಗಿದೆ, ದೇವ್ರಿಗೆ ತುಂಬಾ ವಯಸ್ಸಾಗೋಗಿದೆ. ನಾನು ದೇವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ. ದೇವರು ನನ್ನ ಕಂಡು ಮುಗುಳ್ನಕ್ಕರು, ನಾನು ಸಹ ದೇವರನ್ನ ಕಂಡು ಮುಗುಳ್ನಕ್ಕೆ. ಈ ಕಡೆ ಈ ಮುದುಕ ಸಂಜೆ ಆಯ್ತು, ತನ್ನ ಮನೆಗೆ ಹೋದ. ಈ ಮುದುಕನ ಅವಸ್ಥೆ ಏನಂದ್ರೆ, ಪಾಪ ಮೊದಲೇ ಹೋಗ್ಬೇಕಾಗಿತ್ತು ಮನೆಗಾತ. ಮನೆಯಲ್ಲಿ ಮಗ ಸೊಸೆ ಎಲ್ಲ ಇದ್ದಾರೆ. ಆದ್ರೆ ಈ ಮಗು ಏನ್ ಮಾಡಿದೆ, ಅವನ್ ತೊಡೆ ಮೇಲೆ ತಲೆ ಇಟ್ಕೊಂಡು ಮರಗ್ಬಿಟ್ಟಿದೆ. ಪಾಪ ಕಾದಿದ್ದಾನೆ ಆತ. ಮನೆಗೆ ಹೋದ್ರೆ ಅವ್ರ ಮನೆಯಲ್ಲಿ ಮಗ ಮತ್ತೆ ಸೊಸೆ, ಅಪ್ಪ ಎಲ್ಲಿ ಹೋಗಿದ್ದೆ ನೀನು, ಊಟಕ್ಕೂ ಬಂದಿಲ್ಲ ನೀನು ಅಂದ್ರೆ. ಆಗ ಮುದುಕ ಹೇಳ್ತಾನೆ, ಅಪ್ಪ ನನ್ನ ಊಟ ಆಯ್ತು, ನಾನು ದೇವರ ಜೊತೆ ಊಟ ಮಾಡಿಬಿಟ್ಟೆ. ದೇವರು ಬಹಳ ಚಿಕ್ಕವನು, ಅವನು ನನ್ನನ್ನು ಕಂಡು ಮುಗುಳ್ನಕ್ಕ, ನಾನು ಅವನನ್ನು ಕಂಡು ಮುಗುಳ್ನಕ್ಕೆ. ಅಂದ್ರೆ ಆ ವೃದ್ಧ ಮನುಷ್ಯ ಈ ಮಗುವಿನಲ್ಲಿ ದೇವರನ್ನ ಕಂಡ, ಈ ಮಗು ವೃದ್ಧ ಮನುಷ್ಯನಲ್ಲಿ ದೇವರನ್ನ ಕಾಣ್ತು. ಇದು ಸತ್ಸಂಗ. ಅಲ್ಲಿ ಒಂದು ಮಾತಾಡಿಲ್ಲ, ಅವರು ಒಂದು ಮಾತನಾಡಿಲ್ಲ, ಒಂದು ಪರಿಚಯ ಮಾಡ್ಕೊಂಡಿಲ್ಲ, ಬರೀ ಮುಗುಳ್ನಗು ಮತ್ತೆ ತಗೊಂಡು ಹೋಗಿರೋ ಬಿಸ್ಕೆಟ್ನ ನೀರನ್ನ ಹಂಚ್ಕೊಂಡಿರೋದೆಷ್ಟೋ ಅಷ್ಟೆ. ಇದು ಪರಮಾತ್ಮನ ಸಹವಾಸ. ಆಗ್ಲೇ ಹೇಳಿದ್ರಲ್ಲ ಅವರು, ನಾವೆಲ್ಲ ಒಂದೇ ತಂದೆಯ ಮಕ್ಕಳು, ಸೋದರರು. ಓಕೆ, ಭಗವಂತನನ್ನ ನಾವು ಎಲ್ಲಿ ಬೇಕಾದರೂ ಕಾಣಬಹುದು. ಆ ಬಾಲಕನಿಗೆ ಆ ವೃದ್ಧ ಮನುಷ್ಯ ದೇವರಾಗಿ ಕಂಡ, ಆ ವೃದ್ಧ ಮನುಷ್ಯನಿಗೆ ಈ ಬಾಲಕ ದೇವರಾಗಿ ಕಂಡ. ಆ ದೇವರನ್ನ ಕಾಣೋ ಕ್ಷಣಗಳಿದೆಯಲ್ಲ, ಅವು ಸತ್ಸಂಗದ ಕ್ಷಣಗಳು. ಅದು ಉಂಟಾಗೋದು ನಿರ್ಮಲವಾದಂತಹ ಮನಸ್ಸು, ಪರಿಶುದ್ಧವಾದ ಹೃದಯ ಇದ್ದಾಗ. ಅದಕ್ಕೆ ಸತ್ಸಂಗ ಬಹಳ ಮುಖ್ಯ ಅಂತ ಹೇಳ್ತಾ ಒಂದು ಸರ್ವಜ್ಞನ ವಚನವನ್ನ ಹೇಳಿ ಮುಗಿಸ್ತೇನೆ. ಅದನ್ನು ವಿಸ್ತಾರ ಮಾಡೋದಿಲ್ಲ ನಾನು. ಸರ್ವಜ್ಞ ಹೇಳ್ತಾನೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಒಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ. ಓಕೆ, ಹಾಗಾದ್ರೆ ನಾವು ದುರ್ಜನರ ಸಹವಾಸ ಮಾಡಿ ಬಚ್ಚಲಿನ ರೊಚ್ಚಿನಂತಾಗಬೇಕಾ, ಅಥವಾ ಸಜ್ಜನರ ಜೊತೆ ಸಹವಾಸ ಮಾಡಿ ಸತ್ಸಂಗದಲ್ಲಿ ಪಾಲ್ಗೊಂಡು
ಹೆಜ್ಜೇನಿನಂತೆ ಆಗಬೇಕಾ ಅದನ್ನ ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ಮತ್ತು ವಂದನೆಗಳು.